ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಹೌದು ಸರ್. ಏನೈತ್ರಿ ಮಾಡಲು? ಮಾಡಲ್ 2025 ಸರ್. 2025 ಮಾಡಲ್ ಐತ್ರಿ. ಹೌದು ಸರ್. ಓಕೆ, ಎಷ್ಟು ತಿಂಗಳದ ಗಾಡಿ ಐತ್ರಿ ಸರ್ ಇದು? 5 ತಿಂಗಳ ಗಾಡಿ ರೀ ಸರ್. 5 ತಿಂಗಳು ವೆಹಿಕಲ್ ಐತ್ರಿ. ಹೌದು ಸರ್. ಓಕೆ, ಓನರ್ ತಾವು ಸಿಂಗಲ್ ಓನರಾ? ಸಿಂಗಲ್ ಓನರ್ ಸರ್. ರನ್ನಿಂಗ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರು? 15,400 ಚಿಲ್ಲರ್ ಐತೆ ಒಂದು ಸರ್. ಸರ್, 15,400 ಚಿಲ್ಲರ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ? ಹೌದು ಸರ್. ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ತಾವು ಪ್ರತಿಯೊಂದು ಕೂಡ? ಹೌದು, ಶೋರೂಮಲ್ಲಿ ರೀ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಇನ್ನೂ 80% ಐತೆ ನೋಡ್ರಿ. ಓಕೆ, ಇಂಜನ್ ಕಂಡೀಷನ್ ಗಾಡಿ ಬಾಡಿ ಲೈನಪ್ಪೆಲ್ಲ ಕರೆಕ್ಟಲ್ಲಿ ಇರುವಂಥದ್ದು. ಯಾಕಂದರೆ ಇಂಜನ್ ಅಂದರೆ ಸಿವಿಲ್ ಇಂಜನ್ ಇರ್ತೈತೆ 5 ತಿಂಗಳು ಗಾಡಿ ಅಂದ ಬಳಿಕ. ಆದರೆ ಬಾಡಿ ಟಿಂಕರಿಂಗ್ ಕೆಲಸ ಆಗಿರೋದು, ಟಚ್ ಅಪ್ ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ ಕೇಸಸ್? ಏನೋ ಒಂದು ಸ್ಕ್ರ್ಯಾಚ್ ಇಲ್ರಿ, ಎಲ್ಲೂ ಟಚ್ ಇಲ್ಲ ಗಾಡಿ. ಹ್ಞೂ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹಾಂ, ನಮ್ಮ ಕಡೆನೇ ಗಾಡಿ ರೀ. ಓಕೆ ಸರ್, ಇದು 5 ಸೀಟ್ರ್ ಐತ್ರಿ 7 ಸೀಟ್ರ್ ಐತ್ರಿ ವೆಹಿಕಲ್ಲು? 5 ಸೀಟರ್ ಸರ್. ಓಕೆ, ನಾನ್ ಎ ಸಿನೇ ಇದು? ಹೌದು ಸರ್. ಎ ಸಿ ಸರ್, ಎ ಸಿ ಇದು. ಐತ್ರಿ ಎ ಸಿ? ಹಾಂ, ಎ ಸಿ ಇದೆ. ಏನೈತ್ರಿ ಫ್ಯೂಚರ್ಸ್ ಎಲ್ಲ ಗಾಡಿ ಒಳಗೆ ಇಂಟೀರಿಯರು? ನಾನು ಹೊಳ್ಳೆದಕ್ಕೆ ಫುಟ್ ಪ್ಯಾಡು, ಮ್ಯಾಕ್ ಕ್ಯಾರಿಯರು, ಬಂಪರ್ ರೀ, ಹ್ಞೂ. ಸೀಟ್ ಕವರು, ಓಕೆ. ಮ್ಯಾಟಿಂಗು, ಹ್ಞೂ. ಬೇಬಿ ಸೀಟಿಂಗ್ ಮಾಡ್ಸೀನಿ ರೀ ಹಿಂದೆ. ಬೇಬಿ ಶೀಟಿಂಗ್ ಮಾಡಿಸಿರಿ? ಹ್ಞೂ. ಹ್ಞೂ ರೀ. ಓಕೆ, ತಮ್ಮ ಕಡೆಯಿಂದ Extra- ಎಕ್ಸ್ಟ್ರಾ ಪೆಟ್ಟೆಡ್ ಮಾಡಿಸಿದ್ರೆ ಆಫ್ಟರ್ ಮಾರ್ಕೆಟಿಂಗು? ಹಾಂ, 66,000 ಮತ್ತೆ ಎಕ್ಸ್ಟ್ರಾ ಮಾಡ್ಸೀನಿ ರೀ ಅದಕ್ಕೆ. ಹ್ಞೂ. ಓಕೆ ಸರ್, ಗಾಡಿ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತ್ರಿ? ಫುಲ್ ಕ್ಯಾಶ್ ಐತೆ ರೀ. ಓಕೆ, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? 1 ಇಯರ್ದು ಐತೆ ರೀ ಅದು. ಓಕೆ, ಅಂದರೆ 1 ವರ್ಷದ ತನಕ ಇನ್ಶೂರೆನ್ಸ್ ಅಂತೂ ಇನ್ನೂ ರನ್ನಿಂಗಲ್ಲಿ ಇರುವಂಥದ್ದು. 5 ತಿಂಗಳ ತನಕ, ಇನ್ನು 5-6 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೆ ಗಾಡಿ ಇನ್ನೂ ತೊಗೊಂಡ್ರೆ? 7 ತಿಂಗಳು ರನ್ನಿಂಗ್ ನೋಡ್ರಿ ಅದು. ಓಕೆ, ಎಫ್ ಸಿ ಅಂತೂ 2025 ಮಾಡಲ್ ಅಂದ ಬಳಿಕ ವೈಟ್ ಬೋರ್ಡ್ ಆಗಿರೋದ್ರಿಂದ 15 ವರ್ಷದ ತನಕ ಎಫ್ ಸಿ ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ, ಹೌದಾ? ಹೌದು ಸರ್. ಓಕೆ, ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ತಾವು ಇಂಟೀರಿಯರ್ ಒಳಗಡೆ ತಮ್ಮ ಕಡೆಯಿಂದ ಆಫ್ಟರ್ ಮಾರ್ಕೆಟಿಂಗ್ ಕೂಡ ಎಕ್ಸ್ಟ್ರಾ ಪೆಟ್ಟೆಡ್ ಮಾಡಿಸಿದ್ರೆ 5 ತಿಂಗಳ ಗಾಡಿ ಅಂದರೆ ಏನೋ ಒಂದು ರೂಪಾಯಿ ಕೆಲಸದಷ್ಟು ಕೆಲಸ ಇರಲ್ಲ ಇದರಲ್ಲಿ. ಏನಿಲ್ಲ, ಸ್ಟೇರಿಂಗ್ ಗಾಡಿ ತಗೋದು ಮಾಲಿ ಹಾಕೋದು ಅಂತ ನೋಡ್ರಿ ಅದಕ್ಕೆ. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಈಗ ನಾವು 616 ಮಾಡೀವಿ ನೋಡ್ರಿ. 6,60,000? 60,000. ಓಕೆ, ಇದರಲ್ಲಿ ನೆಗೆಶ್ಬಲ್ ಏನಿರುತ್ತೆ ನಮ್ಮ ಕಡೆಯಿಂದ ಬಂದವರಿಗೆ? ಸ್ವಲ್ಪ ನೋಡಿ ಮಾತಾಡ್ದ ಬಿಡೋದ್ರಿ. ಓಕೆ, ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಹೆಚ್ಚು ಕಡಿಮೆ ಪ್ರಯತ್ನ ಮಾಡ್ತೇನೆ ರೀ. ಸರ್, ಗಾಡಿ ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಎಲ್ ಪಿ ಜಿ, ಸಿ ಎನ್ ಜಿ ಈ ಥರ ಏನಾದರೂ ಇಲ್ಲ, purchase ಪ್ಯೂರ್ ಮಾಡ್ತೀರಾ? ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್. ಏನು ಬರುವಂಥದ್ದು ರೀ ಮೈಲೇಜ್ ಎಲ್ಲ? ನಮ್ದೀಗ 16, 17 ಕೊಡತ್ತೆ ನೋಡ್ರಿ. 17 ತನಕ ಬರ್ತೈತೆ ರೀ? ಹ್ಞೂ ರೀ. ಓಕೆ ಸರ್, ಇವಾಗ 6,60,000 ಹೇಳಿದ್ರಲ್ಲ, ನಮ್ಮ ಕಡೆಯಿಂದ ಬಂದವರಿಗೆ ಒಂದು ನೆಗೆಶ್ಬಲ್ ಅಂದರೆ ಹೆಚ್ಚು ಕಡಿಮೆ ಏನು ಮಾಡಿಕೊಡ್ತೀರಾ ಹತ್ತಿರ ಬಂದರೆ? ನಾವು ಫೈನಲಿ 6, 10 ಬಂದ್ರೆ ಬಿಡ್ತೇವೆ ನೋಡ್ರಿ. 5,000 ನೆಗೆಶ್ಬಲ್ ಫೈನಲ್ ಮಾಡೋದು ರೇಟ್ ರೀ ಇದು. ಹ್ಞೂ ರೀ. 6,10,000 ಗಾಡಿ ಕೊಡೋಕೆ ತಾವು ರೆಡಿ ಇದ್ದೀರಾ? ಹ್ಞೂ ರೀ. ಓಕೆ, ಗಾಡಿ ಇರುವಂಥ ಲೊಕೇಶನ್ನು? ಗುಳದಗುಡ್ ಸರ್. ಬಾಲ್ಕೋಟಿಂದ 24 ಕಿಲೋಮೀಟರ್ ಐತೆ ಗುಳದಗುಡ್ಡು. ಹ್ಞೂ. ಇಲ್ಲಿ ಮೋಕೇಶ್ವರ ನಗರ ರೀ. ಗುಳದಗುಡ್ದಾಗ ಮೋಕೇಶ್ವರ ನಗರ ಅಂತ ಹೇಳಿದ್ರೆ ಮುಗಿ. ಓಕೆ ಸರ್, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೆ ನೋಡಿ ಸರ್. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್.